ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಸೊಪ್ಪಿದೆ, ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ, ಇದು ದಾಸವಾಳ ಹೂವು ಅರಳಿಬಿಟ್ಟಿದೆ. ಇವಾಗ ಆಲ್ಮೋಸ್ಟ್ 4 ಗಂಟೆ ಆಗಿದೆ. ನಾನು ಬೆಳಿಗ್ಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಬಂದಿದ್ದೀನಿ. ಮೊನ್ನೆ 4 ಬಿಟ್ಟಿತ್ತು ದಾಸವಾಳ. ಇದು ತುಂಬಾ ಚೆನ್ನಾಗಿದೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಸೊಪ್ಪು ಅಂತ ಏನು ಸಪ್ರೇಟಾಗಿ ಹಾಕ್ಕೊಂಡಿಲ್ಲ. ಅದೇ ಇದರಲ್ಲಿ ಪಾಟಲ್ಲಿ ಬಂದಿರತ್ತಲ್ಲ, ದಾಸವಾಳ ಗಿಡಕ್ಕೆ ಗೊಬ್ಬರ ಎಲ್ಲ ಹಾಕಿರ್ತೀನಲ್ಲ, ಅದ್ರದ್ದು ಎಲ್ಲ ಫುಲ್ಲು ಎಲ್ಲ ಕಟ್ ಮಾಡಿ ಟ್ರಿಮ್ ಮಾಡಿ ಎಲ್ಲನೂ ಗಿಡಗಳನ್ನ, ದಾಸವಾಳ ಗಿಡನ, ಹಾಗೆ ಸ್ವಲ್ಪ ಬೀಜ ಇತ್ತು, ಅದನ್ನೇ ಎಲ್ಲ ಫುಲ್ಲು ಹಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ಇದೆ, ಕಿತ್ಕೊಂಡಿದ್ದೀನಿ ನೋಡಿ. ಇದನ್ನು ಏನು ಮಾಡಬೇಕಂದ್ರೆ, ಸೊಪ್ಪು ಬೇರೆ ಸಮೇತ ಕಿತ್ಕೊಂಡಿರ್ತೀವಲ್ಲ, ಅದನ್ನು ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಸೊಪ್ಪು ತೊಳೆಯೋಕ್ಕೂ ನೀರು ಜಾಸ್ತಿ ಬೇಕಾಗುತ್ತೆ. ಸೆಕೆಂಡ್ ಒನ್ ಏನಾಗುತ್ತೆ ಅಂದರೆ, ಬಿದ್ದೆ ಹೋಯಿತು. ಸೆಕೆಂಡ್ ಒನ್ ಏನಾಗುತ್ತೆ ಅಂದರೆ, ಅಷ್ಟೊಂದು ಸೊಪ್ಪೆಲ್ಲ ಬಿಡ್ಸೋಕ್ಕೆ ಹಿಂಸೆ ಆಗುತ್ತೆ ತೊಗೊಂಡೋಗಿ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲೇ ಹಾಕಿದ್ರೆ ಗೊಬ್ಬರನೂ ಆಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಗೊಬ್ಬರ ಕೂಡ ಆಗುತ್ತೆ. ಹಾಗೆ ಅದಕ್ಕೆ ಕಿತ್ಕೊಂಡು ಹೋದ್ಮೇಲೆ ನೀರು ತೊಳೆದಾಗ ನಾವು ಸೊಪ್ಪು ತೊಳಿತೀವಲ್ವ, ಈ ಥರ ಎಲ್ಲ ಬಂದಿರುತ್ತಲ್ಲ, ಇದನ್ನೆಲ್ಲ ಇಲ್ಲೇ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹೋದಾಗ ನಾವು ನೀರು ಜಾಸ್ತಿ ಏನು ಯೂಸ್ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ಹೀಗೆ ಕಿತ್ಕೊಂಡ್ಬಿಡ್ತೀನಿ. ದೊಡ್ಡದು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮ್ಮನೆ ಸಣ್ಣದು ಇನ್ನೊಂದು ಸ್ವಲ್ಪ ಬಂದರೆ ಇನ್ನೊಂದು ಸ್ವಲ್ಪ ಆಮೇಲೆ ಕಿತ್ಕೊಳ್ಬೋದು ಅಂತ ನೋಡಿ. ದೊಡ್ಡದು ಮಾತ್ರ ಕಿತ್ಕೊಂಡ್ಬಿಟ್ರೆ ಸರಿ. ಈ ಥರ ದೊಡ್ಡದು ನೋಡಿ ಕಿತ್ಕೊಬೇಕು. ಸ್ವಲ್ಪ ಅದ್ರ ಜೊತೆ ಇವಾಗ ಜಾಸ್ತಿ ಗಣಿಕೆ ಗಿಡ ಬೇರೆ ಬಂದುಬಿಟ್ಟಿದೆ. ಸುಮಾರು ಎಲ್ಲ ಪಾಟಲ್ಲೂ ಇತ್ತು, ನಾನು ತೆಗೆದುಬಿಟ್ಟಿದ್ದೀನಿ ಸುಮಾರು ಸೊಪ್ಪು. ಗಣಿಕೆ ಸೊಪ್ಪಿದೆ, ಮತ್ತು ಇದನ್ನು ನಾವು ಮೊಸೊಪ್ಪಿಗೆ ಹಾಕೋ ಸೊಪ್ಪು ಅಂತೀವಿ. ಇದನ್ನು ನಾವು ಮೊಸೊಪ್ಪಿಗೆ ಹಾಕ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಹೆಲ್ತಿಗೆ ಕೂಡ. ಇದನ್ನು ಒಂದು ದೊಡ್ಡದು ಅಗಲವಾದ ಪಾಟ್ಗೆ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಹರಡ್ಕೊಂಡು. ಯಾವಾಗಲೂ ಸಿಗುತ್ತೆ ನಮಗದು ಸೊಪ್ಪು. ಇದು ನೀರ್ಗೋಣಿ ಸೊಪ್ಪು ಅಂತಾರೆ. ಇದು ಜಾಸ್ತಿ ಬಂದಿಲ್ಲ. ಇದನ್ನು ನೀರ್ಗೋಣಿ ಸೊಪ್ಪು ಅಂತಂತಾರೆ. ಇದು ಏನು ಗಿಡ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಅವತ್ತು ಟೆರೆಸ್ಸಿಗೆ ಬಂದಾಗ ಕಡಲೆಕಾಯಿ ಬೀಜ ತಂದು ಹಾಕಿದ್ದೆ. ಆಮೇಲೆ ಅದು 1 ವಾರ ಬಿಟ್ಟು ಆಮೇಲೆ ಇದನ್ನು ಹಾಕಿದ್ದೀನಿ ನಾನು. ಏನು ಗಿಡ ಅಂತ ತಿಳ್ಸೋಕ್ಕೆ ಸಾಧ್ಯನಾ? ನೋಡಿ, ಈ ಥರ ಇದೆ. ನೀಟಾಗಿ ತೋರಿಸ್ತೀನಿ ನಾನು. ಈ ಥರ ಇದೆ. ಸುಮಾರು ಖಾಲಿ ಪಾಟು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಹಾಕಿದ್ದೀನಿ. ಹಾಗೆ ಇದು ಪುದೀನ, ಇದು ಕಡಲೆಕಾಯಿ ಗಿಡ, ಮಲ್ಲಿಗೆ ಗಿಡ ಈ ರೀತಿಯಾಗಿತ್ತು. ಅದ್ರ ಕೆಳಗಡೆ ಕಡಲೆಕಾಯಿ ಬೀಜನ ಇಟ್ಟಿದ್ದೀನಿ. ಅದು ಕಿತ್ಕೊಂಡ್ಬಿಟ್ರೆ ಮಲ್ಲಿಗೆ ಗಿಡ ಅದ್ರ ಪಾಡದಿರುತ್ತೆ. ಇದ್ರ ಜೊತೆ ಸ್ವಲ್ಪ ಎಣ್ಣೆ ಸೊಪ್ಪಿದೆ, ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಸೊಪ್ಪಿಂದು ಮೊಸೊಪ್ಪು ಮಾಡೋದ್ರಂತೂ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೆ ಬೇರೆ ಜಾಸ್ತಿ ಅಲುಗಾಡಿಸ್ದೆ. ಎಣ್ಣೆ ಸೊಪ್ಪು ಮಾತ್ರ ಕಿತ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಣ್ಣೆ ಸೊಪ್ಪು ಸಿಗೋದೇ ಅಪರೂಪ. ನಾವು ಪಾಟಲ್ಲಿ ಹಾಕ್ಕೊಂಡಿರ್ತೀವಿ. ಮೊದಲೆಲ್ಲ ತೋಟದಲ್ಲೆಲ್ಲ ಒಳ್ಳೆ ಚೆನ್ನಾಗಿ ಸಿಗ್ತಾಯಿತ್ತು ಎಣ್ಣೆ ಸೊಪ್ಪು. ನೋಡಿ, ನಮಗಿದೇ ತೋಟ ಆಗಿಬಿಟ್ಟಿದೆ, ಟೆರೆಸ್ಸೇ ತೋಟ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಎಲ್ಲ ಇಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲೊಂದು ಸ್ವಲ್ಪ ಎಲ್ಲ ಪಾಟಲ್ಲೂ ಕೂಡ ಸ್ವಲ್ಪ ಐತೆ. ಎಲ್ಲ ದಂಟಿನ ಸೊಪ್ಪು ನಾನು ಹಾಕ್ಕೊಂಡಿರೋದು, ದಂಟಿನ ಸೊಪ್ಪು. ಹಾಗೆ ಎಣ್ಣೆ ಸೊಪ್ಪು ಮತ್ತು ಸಬ್ಸಿಗೆ ಇದೆ ನೋಡಿ ಇಲ್ಲಿ. ಸಬ್ಸಿಗೆ ಸೊಪ್ಪು ನಾನು ದೊಡ್ಡದು ಎಲೆ ನೋಡಿ ಕಿತ್ಕೊಂಡ್ಬಿಡ್ತೀನಿ. ಹಾಗಾಗಿ ಅವಾಗವಾಗ ಅದು ಚಿಗುರುತ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ.
ನಾವು ಬೆಳೆದ್ಬಿಟ್ಟು ತೊಗೊಂಡೋಗಿ ಮಾಡಿಬಿಟ್ಟು ಊಟ ಮಾಡೋದ್ರಲ್ಲಿ ಇದೆಯಲ್ಲ, ಅದರಂತೂ ತುಂಬಾ ಖುಷಿ ಇರುತ್ತೆ ನನಗಂತೂ. ನಾನು ಯಾವಾಗಲೂ ಅಡುಗೆ ಮಾಡಾದಮೇಲೆ ನಮ್ಮ ಗಿಡದ್ದು ಕಿತ್ಕೊಂಡು ಬಂದು ಮಾಡಿದ್ದೀನಿ ಅಂತ ಹೇಳ್ತಾನೇ ಇರ್ತೀನಿ ನಾನಂತೂ ಸಿಕ್ಕಾಬಿಟ್ಟೆ. ಸುಮಾರು ಸಲ ಹೇಳ್ತಾನೆ ಇರ್ತೀನಿ ನಮ್ಮ ಮನೆಯವರಿಗಂತೂ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಸೊಪ್ಪೇ ತೊಗೊಳ್ಳಲ್ಲ. ಸ್ವಲ್ಪ ಮೆಂತ್ಯ ಇದರಲ್ಲಿ ಒಣಗೋಗಿದೆ ಯಾಕೋ, ಇದರಲ್ಲಿ ಚೆನ್ನಾಗಿ ಬಂದಿದೆ. ಇದು ಮೆಂತ್ಯ ಸೊಪ್ಪು ಬಾತ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಒಂದು 4 ಕಡ್ಡಿ ಕಿತ್ಕೊತೀನಿ, ಯಾಕೆಂದರೆ ಮೊಸೊಪ್ಪಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸ್ವಲ್ಪ ಈ ಸಬ್ಸಿಗೆ ಸೊಪ್ಪಲ್ಲಿ ಈ ಥರ ದೊಡ್ಡದಿರುತ್ತಲ್ಲ, ಅದನ್ನು ಕಿತ್ಕೊಂಡ್ರೆ ಸುಮಾರು ದಿನ ಸೊಪ್ಪು ನಮಗೆ ಅವಾಗವಾಗ ಸಿಗ್ತಾ ಇರುತ್ತೆ. ಇದು ಫುಲ್ಲು ಗಣಕೆ ಸೊಪ್ಪೆ ಇದೆ ನೋಡಿ, ಫುಲ್ಲು. ಇಲ್ಲಿ ಈ ಥರ ಕೆಂಪುದು ಒಣಗನೆ ಇತ್ತು, ಎಲ್ಲ ಒಣಗೋಗಿ ಇಷ್ಟಿದೆ. ಅದನ್ನೇ ತೆಗೆದ್ಬಿಟ್ಟು ಪಾಟ್ಗೆಲ್ಲ ಹಾಕಿ ಅದನ್ನೇ ಅಗಲವಾಗಿ ಮಾಡ್ಕೋಬೇಕು. ಯಾಕೆಂದರೆ ಯಾವಾಗಲೂ ಸಿಗುತ್ತೆ ಆ ಸೊಪ್ಪು. ನಮಗೆ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ. ದಂಟಿನ ಸೊಪ್ಪು ಕಿತ್ಕೊಂಡು ಅದು ಆ ಸೈಡಲ್ಲೆಲ್ಲ ಚಿಗುರಿರುವಂಥದ್ದಿದು. ಏನಿಲ್ಲ ಅಂತಂದ್ರೂ ನಾನು ಟೆರೆಸಲ್ಲಿ ವಾರಕ್ಕೆ 2 ಸಲ ಸೊಪ್ಪಿನ ಸಾಂಬಾರು, ಉಪ್ಸಾರು ಈ ಥರ ಮಾಡ್ಬೋದು. ಅಷ್ಟು ಸೊಪ್ಪು ಸಿಗ್ತಾ ಇರತ್ತೆ ನನಗಂತೂ. ಒಂದೊಂದು ಕಡೆ ಒಂದೊಂದು ಪಾಟಲ್ಲಿ ಅಣ್ಣೆ ಸೊಪ್ಪು ಬಂದಿದೆ. ಅಂದರೆ ಈ ಥರ ಸಣ್ಣ ಎಲೆ ಇರೋದು ತುಂಬ ಟೇಸ್ಟಿಯಾಗುತ್ತೆ. ಇದರಲ್ಲೇ ಇನ್ನೊಂಚೂರು ಅಗಗ್ಲದ್ದು ಬರುತ್ತೆ, ಅದು ಚೆನ್ನಾಗಿರಲ್ಲ ಅಣ್ಣೆ ಸೊಪ್ಪು. ಇದು ಕೋಲ್ ಅಣ್ಣೆ ಸೊಪ್ಪು ಅಂತ ಕರೀತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಣ್ಣ ಉದ್ದಕ್ಕಿರುತ್ತಲ್ಲ ಎಲೆ, ಇದೇ ತುಂಬ ಟೇಸ್ಟಿಯಾಗೋದು. ಅದನ್ನು ಅಲ್ಲಿ ಕಿತ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಇದೊಂದು 3-4 ದಿನದಲ್ಲೇ ಇದು ಬಂದುಬಿಡುತ್ತೆ ನೋಡಿ. ಈ ಥರ ಬರ್ತಾ ಇರತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.